ಅಧ್ಯಕ್ಷರೇ, ಮುಖ್ಯಮಂತ್ರಿ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ. ಇಲ್ಲ ಸರ್, ನಾ ಮಾತಾಡೋದು ಇಲ್ಲ ದಯಮಾಡಿ ನನ್ನ ಪ್ರಶ್ನೆಗೆ ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ನಾ ಮಾತಾಡ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. 10% ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀನು ಸುಳ್ಳು ಹೇಳ್ತಾ ಇದೀಯಾ. ಬಗ್ಗೆ ಇಟ್ಟಾಕ ದ್ವೇಷ ಇದೆ. ಬೆಲ್ಲದ ನೀವು ಸುಳ್ಳು ಹೇಳ್ತಾ ಇದೀಯಾ ಅಂತ ನನಗೆ ಹೇಳಿದ್ರು. ನನಗೆ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು, ಅವ್ರ ತತ್ವ, ಅವ್ರ ಸಿದ್ಧಾಂತ, ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ. ಆದರೆ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಇದೆ. ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವು, ಆದರೆ ಅವ್ರಿಗೇನು ಅದ್ರ ಬಗ್ಗೆ ಬದ್ಧತೆ ಐತಲ್ಲ, ನಾನು ಎಷ್ಟೋ ಸತ್ಯ ಮೆಚ್ಕೊತೇನೆ. ಹೌದಪ್ಪ, ಅವ್ರಿಗೆ ನಮಗೆ ಬೇಡ ಇರ್ತೈತಿ, ಒಂದು ಅಲ್ಪಸಂಖ್ಯಾತರು ಅವ್ರೇನು ಓಲೈಸ್ತಾರೋ ನಮಗೆ ಸೇರೋದಿಲ್ಲ, ಮೈ ಎಲ್ಲ ಉರಿತೈತಿ. ಆದರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ, ನನಗನ್ನಿಸ್ತೈತಿ ಹೌದಪ್ಪ, ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗಿರ್ಬೇಕಂತೇಳಿ ಅವ್ರ ಬಗ್ಗೆ ನನಗೆ ಅವ್ರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದಿದೆಲ್ಲ ವಿಷಯ ಐತಲ್ಲ, ಅದ್ರ ಬಗ್ಗೆ ಮನಸ್ಸಿರಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ. ಹಾಗಾಗಿ ಅವ್ರಿಗೆ ತೇಜೋವಧೆ ಮಾಡುವಂಥ ಕೆಲಸ ನಾನು ಯಾವಾಗೂ ಮಾಡೋಕೆ ಹಿಂದೆ ಹೋಗಿಲ್ಲ, ಮುಂದೂ ಮಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಐತಿ. ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು 12ನೇ ತಾರೀಕು 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂಥ ಅಧಿವೇಶನದ ಚರ್ಚೆ, ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನು ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತೊಗೊಂಬಂದೇನೆ, ವಿಡಿಯೋ ಕ್ಲಿಪ್ ತೊಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನಂತೆ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ, ಈ ಮಾತನ್ನು ವಾಪಸ್ ತಕ್ಕೋರಿ. ಇದು ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ, ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನು ಹೇಳಿದ್ದಾರೆ. ನಾವೊಂದು ಅಬ್ಜೆಕ್ಷನ್ ಮಾಡಿದ್ದೆ, ಮುಖ್ಯಮಂತ್ರಿಗಳು 10% ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರ ಕೊಟ್ಟಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಬರೀ ಆಗ್ಲಲ್ಲ ನಾನು ಅಸೆಂಬ್ಲಿನಲ್ಲಿ ಮಾತಾಡಿರ್ತಕ್ಕಂಥದ್ದು, ಈಗ ಇದನ್ನ ಓದಿ ಹೇಳಿದ್ರು ಇವರು ಮೊನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ 1992ನಲ್ಲಿ 9 ಜನಗಳು ಜಡ್ಜು, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು, ಅವರು ಒಂದು ಸ್ಟೇಟ್ಮೆಂಟ್ ಒಂದು ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಪ್ರಕಾರ 50%ಗಿಂತ ಜಾಸ್ತಿ ಮಾಡಬಾರ್ದು ಮೀಸಲಾತಿ ಅಂತ ಹೇಳಿದ್ದಾರೆ. SC/ST ಬಗ್ಗೆ ಮಾತಾಡಿಲ್ಲ ನಾನು, 50% ಮಾತಾಡಿದ್ದಾರೆ. ಅದಕ್ಕೆ ತಿದ್ದುಪಡಿ ತಗೊಬರ್ರಿ. ನೋಡಿ, ನಾನು ಓದ್ಬಿಡ್ತೀನಿ ಮಾನ್ಯ ಅಧ್ಯಕ್ಷ, ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಅಂತ ಹೇಳ್ತೀನಿ ಕೇಳ್ರಿ. ನಾನು ಈಗಾಗಲೇ ರೆಕಾರ್ಡ್ ಹೋಗಿಬಿಟ್ಟಿದೆ. ನೀನು ಹೇಳಿ ಓದಿರೋದು ನೀನು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಜಗಳ ಆಗಿದ್ದಿಲ್ಲಿ? ಹೌದೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈಗಾಗಲೇ ರೆಕಾರ್ಡ್ಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು, ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. knowingly well
50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು. ಯಾರು ಹೇಳಿರೋದು ಇದನ್ನ? ನಾನೇ ಹೇಳಿರೋದು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿಯೇ ಹೇಳಿದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದಕ್ಕೆ ಹೋಗಬೇಡಿ. ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ, ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಅಂತ ಎಂದು ಹಣೆಗೆ ತುಪ್ಪ ಹಚ್ಚಿದ್ದೀರಿ. ನೀವು ಹೇಳಿರೋದು, ನಾನು ಹೇಳಿರೋದು ನಿಮಗೆ. ಹೌದಪ್ಪ, ನಾನೇ ಹೇಳಿರೋದು ನಿಮ್ಗೆ. ನೋ 50% ಸುಪ್ರೀಂ ಕೋರ್ಟ್ ಡಿಸಿಷನ್ ಇರೋದು ಹಂಗೆ ಹೇಳ್ತಾ ಇರೋದು. ನೀವು 50% ಜಾಸ್ತಿ ಡಿಸಿಷನ್ ಇದೆ. 57% ಮಾಡಿದ್ದೀರಲ್ಲ. ಕೇಳ್ರಿ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಾವು ಏನ್ ಮಾಡೋದು? ಅಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ. ಮತ್ತೆ ಅದನ್ನೇ ಹೇಳಿದೆ ನಾನು. ಅವತ್ತು ಚರ್ಚೆ ಆಯ್ತು. ನಾವು ಹೇಳಿದ್ರಿ ಎಕನಾಮಿಕಲಿ ಬ್ಯಾಕ್ ಮಾಡಂತ ಮೋದಿ ಅವರು 10% ಜಾಸ್ತಿ ಮಾಡಲ್ವೇನ್ರಿ ಸಂವಿಧಾನ ಇಟ್ಬಿಟ್ಟು? ಅದಿದೆ, ತಂದಿಲ್ಲ ನಾನು, ಅದೆಲ್ಲ ಚರ್ಚೆ ಆದರೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಮಾಡ್ಲಿ, ಇನ್ನೂ ಕೊಡೋಣ. ನಾನು ಸ್ವಾಗತ ಮಾಡ್ತೀನಿ. ಇದನ್ನೆಲ್ಲ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ 50%ಗಿಂತ ಜಾಸ್ತಿ ಮಾಡಬಾರದು. ಈಗ ಏನಾಗ್ತದೆ, 50ರಿಂದ 56% ಆಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ ನಾನು ಅಷ್ಟೇ, ಈ ತರ ಇದೆ ಡಿಸಿಷನ್, ಈ ತರ ಇದೆ. ಇನ್ನೊಂದ್ಸಾರಿ ಹೇಳಿರ್ತೀನಿ ನೋಡಿ. 10% ನಾನು ಸುಪ್ರೀಂ ಹೇಳಪ್ಪ, ನಿನ್ ಗೊತ್ತಾಗೋದಿಲ್ಲ. ಸೊ 50% ಮುಖ್ಯಮಂತ್ರಿಗಳೇ 10% ಏನು ಆರ್ಥಿಕವಾಗಿ ಕೂತ್ಕೊಳ್ಳಿ, ನಾನು ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಾ ಹೇಳೋದು ಮುಗಿಸಿಲ್ಲ ಮಾನ್ಯ ಅಧ್ಯಕ್ಷರು, ನಾನು ಈಲ್ಡಾಗೂ ಇಲ್ಲ, ಮುಗಿಸೂ ಇಲ್ಲ. ಅದಕ್ಕೋಸ್ಕರ 2019 ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ, ಪ್ರಿಯಾಂಕ್ ನಿಮಗೆ ಜ್ಞಾಪಕವಿದೆಯೇ, ಜೂನ್ 2019 ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆಯಾಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ SCಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, STಗಳಿಗೆ 3ರಿಂದ 7%ಗೆ ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ STಗಳಿಗೆ 4%, SCಗಳಿಗೆ 2%, STಗಳಿಗೆ 4%, SCಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಹಾನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಹಾನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸೀಡ್ 50% ಏನಿದೆ, 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇಬೇಕು, ಅದು ಆಗಲೇಬೇಕು. SCಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 17% ಆಗಲೇಬೇಕು. STಗಳಿಗೆ 3ರಿಂದ 7% ಆಗಲೇಬೇಕು. ಅದನ್ನು ವರದಿ ಕೊಟ್ಟ ತಕ್ಷಣ ಮಾಡಲಿಲ್ಲ, 2 ವರ್ಷ 3 ತಿಂಗಳಾದ ಮೇಲೆ ಮಾಡಿದ್ದು. ಅದು ಏನು ಅಸೆಂಬ್ಲಿ ಪ್ರಾರಂಭವಾಗದಲ್ಲೆಲ್ಲ ನಿಮ್ಮ MLAಗಳು ಪ್ರತಿಭಟನೆ ಮಾಡುವುದು, ಬಾವಿಗಿಳಿದು ಒತ್ತಾಯಿಸುವುದು, ಇವೆಲ್ಲ ಮಾಡುತ್ತಿದ್ದರು. ಇದು ಒಂದು. ಎರಡನೇದಾಗಿ ಪರಿಶಿಷ್ಟ ವರ್ಗದ ಬೇಡ ಸಮುದಾಯ, ವಾಲ್ಮೀಕಿ ಸಮುದಾಯ, ಸ್ವಾಮೀಜಿಯವರು 257 ದಿನಗಳಿಂದ ಧರಣಿ ಮಾಡಿದ್ದರು. ವರದಿ ಕೊಟ್ಟ ಮೇಲೆ 2 ವರ್ಷ 3 ತಿಂಗಳು ಏಕೆ ವಿಳಂಬ ಮಾಡಿದಿರಿ? ನಾನೇ ಮಾತಾಡಿರೋದು ಇಲ್ಲ, ಅಸೆಂಬ್ಲಿನಲ್ಲಿ ಮಾಡಲೇಬೇಕು ಅಂತ ಹೇಳಿರೋದು. ಇವರು ನಾನು ತಪ್ಪು ಹೇಳಿದೆ ಅಂತಂದ್ರೆ, ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇಂದಿರಾ ಸಹಾನಿ ಸುಪ್ರೀಂ ಕೋರ್ಟ್ ತೀರ್ಪು ಹೆಂಗ್ ಹೇಳ್ತಾರೆ,
ಆರ್ಥಿಕವಾಗಿ ಹಿಂದುಳಿದಂತ 10% ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಅವ್ರಿಗೆ ಕೊಟ್ರೆ ಇಲ್ಲಿನ ಪ್ಲೇ ಮಾಡ್ತೇನೆ. ಕೊಡಿ. ಒಳ ಮೀಸಲಾತಿ ಹೆಸರಲ್ಲಿ ಬಕ್ರಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂತ ಪ್ಲೇ ಮಾಡ್ತೇನೆ. ಒಂದು ಸಿಂಪಲ್ ಪ್ರಶ್ನೆ ಇರೋದು, ಇವರು ಒಳ ಮೀಸಲಾತಿ ಕಾಯ್ದೆ ಅಥವಾ ಕಾನೂನು ತರಬೇಕಾದಾಗ ಸುಪ್ರೀಂ ಕೋರ್ಟ್ ಇಂದ ಏನಾದ್ರೂ ಆದೇಶ ಇತ್ತ? ನಮಗೆ ಇಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂತ ಇರಲಿಲ್ಲ. ಇಟ್ ವಾಸ್ ಸ್ಟಿಲ್ ಅ ಸೆಂಟ್ರಲ್ ಸಬ್ಜೆಕ್ಟ್. ನಾವು ತಂದಿರೋದು ಯಾವಾಗ ನಮಗೆ ಸುಪ್ರೀಂ ಕೋರ್ಟ್ ಅವರು ನಮ್ಗೆ ಆದೇಶ ಕೊಟ್ಟಾಗ ಎಸ್ ಯು ಕ್ಯಾನ್, ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ಸ್ ಕ್ಯಾನ್ ಡಿಸೈಡ್ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಾವು ಇವಾಗ ತರ್ತಾ ಇರೋದು. ಅವಾಗ ನೀವು ಯಾವ ಕಾಯ್ದೆ ಅಂಡರ್ ತಂದ್ರಿ? ಅದು ಮೂಗಿಗೆ ತುಪ್ಪ ಆಗ್ತದೆ ಅಲ್ವಾ? ಇಂಟರ್ನಲ್ ರಿಸರ್ವೇಶನ್ ಕಾಯ್ದೆನ ತಂದಿರಾ ಅಂತ ಹೇಳ್ತಾ ಇದ್ದೀರಾ. ಇಂಟರ್ನಲ್ ರಿಸರ್ವೇಶನ್ ಕೇಂದ್ರ ಸಬ್ಜೆಕ್ಟ್ ಇತ್ತ? ಯಾವ ಹೇಳಿ? ಮಾನ್ಯ ಅದು ಮೂಗಿಗೆ ತುಪ್ಪ ಹಚ್ಚದೆ ಅಲ್ವಾ? ಇಲ್ಲ, ಕರೆಕ್ಟ್ ಅಲ್ಲ ಹೇಳ್ಬಿಡಿ ಸರ್. ಈಗ ದಾರಿ ಅಶೋಕಣ್ಣ ಸರ್, ಇದು ಸೆಟ್ಲ್ ಆಗಿ ಮ್ಯಾಟ್ರು. ಯಾಕಂದ್ರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾವು ಇದು ಅಧ್ಯಯನ ಮಾಡಿದೀವಿ. ಇಂಟರ್ನಲ್ ಮಾಡಿಲ್ಲ, ಸನ್ಮಾನ್ಯ ಅಧ್ಯಕ್ಷ, ಸುಪ್ರೀಂ ಕೋರ್ಟ್ ಅವರು ಇದು ಡಿಸೈಡ್ ಇದ್ದಾರೆ. ಬೇಡ, ನಾವು ಜಸ್ಟ್ ನಮ್ಮ ಉಪನಾಯಕರ ಪ್ರಶ್ನೆ ಬಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಲ್ಬೇಕು, ನಮ್ಮ ಕರ್ತವ್ಯ. ಅದರಿಂದ ನಾನು ನಿಂತಿದ್ದೀನಿ, ದಾಖಲೆ ತಂದು ತೋರಿಸಿದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಅದನ್ನು ಹೇಳಿದ್ರು, ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದು ನಾವೇ ಅಂತಂದ್ರು. ಇವಾಗೂ ಹೇಳ್ತಾ ಇದ್ದಾರೆ, ಅದು ಅವಾಗೂ ಹೇಳಿದ್ರು ಅವರು. ಹಿಂದೆ ಆದಾಗೂ ಕೂಡ ನಾನೇ ನಾಗಮೋಹನ್ ದಾಸ್ನ ನೇಮಕ ಮಾಡಿದ್ದು ಅಂತ ಅವಾಗ ಹೇಳಲಿಲ್ಲ. ಹೇಳ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಅವರೇ, ಈಗ ಈ ಸಮಾಜ ಕಲ್ಯಾಣ ಹೇಳಿದ್ರು, ಈಗ ಈ ಬಿಲ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ? ಅಧ್ಯಕ್ಷರೇ, ಸಲಹೆ ಕೊಡಿ. ಈಗ ಅಧ್ಯಕ್ಷರೇ ಒಂದೇ ನಿಮಿಷ, ತಾವು ಅವರು ಪ್ರಿಯಾಂಕಾ ಇದ್ರೆ ಮಾತ್ರ ಸೈಲೆಂಟ್ ಆಗಿರ್ತೀರ, ನಾವು ಮಾತ್ರ ವೈಲೆಂಟ್ ಆಗೋತೀರ. ಯಾಕೆ ಅಂತ ಇಲ್ಲ, ಯಾರು ಇಲ್ಲ, ಅವ್ರು ಕೂಡ ಹೇಳ್ತಾರೆ. ಅವ್ರು ಮಾತಾಡಿದಾಗ ಸಂಬಂಧನೇ ಇಲ್ಲ. ಇದು ಅಲ್ಲಲ್ಲ, ಅವ್ರು ಹೇಳಿ ಚರ್ಚೆ ಮಾಡ್ಬೇಕಾಗಿರೋದು ನಾವು. ಇಲ್ಲ, ಸೇರಿದವನು ಆವಾಗ ನಮ್ಗೆ ಅವಕಾಶ ಸೇರಿದವನು ಉತ್ತರ ಕೊಡ್ಬೇಕಾಗಿರೋದು ಮಂತ್ರಿ ಯಾರು? ಹೈಕೋರ್ಟ್ ಜಡ್ಜ್ಮೆಂಟ್ ಸಂವಿಧಾನ ತಿರ್ಚಬಹುದು ಅಂದ್ರೆ ಬಿಲ್ ತಂದಿರೋರು ಯಾರು? ಮಾದೇವಪ್ಪನವರು. ಅವರು ಉತ್ತರ ಕೊಡ್ಬೇಕು. ಅವ್ರಿಗಿಂತ ಸುಪ್ರೀಂ ಯಾರು? ಒಂದೇ ನಿಮಿಷ, ಯಾಕೆ ಅದ ನೋಡಿ ಅವ್ರು ಮಾತಾಡೋದು ಸುಮ್ಮನೆ ಇರ್ತಾರೆ, ನಾನು ಮಾತ್ರ ವೈಲೆಂಟ್. ಆಗಿಲ್ಲ, ಅವ್ರಾಗೇನಿಲ್ಲ ಅಂತ ಹೇಳಿದ್ರೆ, ಅವತ್ತು ತಾವು ಬಿಲ್ ತಂದ ಸಂದರ್ಭದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇರಲಿಲ್ಲ, ಸುಪ್ರೀಂ ಆದೇಶ ಇರಲಿಲ್ಲ. ಆವಾಗ ಯಾವ ಆಧಾರ ತಾವು ಮಾಡಿದ್ದೀರಿ? ಈಗ ಅದು ನಾವು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇದ್ದ ಕಾರಣ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದವು. ಸರಿ, ಹೇಳಿ ಅದನ್ನ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿದ್ರು, ಮಾದೇವಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ರು. ಅವ್ರ ಅವಶ್ಯಕತೆ ಬಂದಾಗ ಮಾದೇವಪ್ಪನವ್ರು ಹೇಳ್ತಾರೆ, ನನಗೆ ನಾನು ಸ್ವಲ್ಪ ಕಡಿಮೆ ಓದಿಲ್ಲ, ನೀ ಹೇಳು ಅಂತ ಹೇಳಿದ್ರೆ ಹೇಳಿ, ಬೇಕಾದ್ರೆ ಆಮೇಲೆ ಹೇಳಿ. ನಾನು ಇವಾಗ ಮುಖ್ಯಮಂತ್ರಿ ಹೇಳಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ಇಲ್ಲಿ ನೀವು ಮುಖ್ಯಮಂತ್ರಿಗಳು ದ್ವಿಮುಖ ನೀತಿ ಬೇಡ, ಎರಡು ಫೇಸ್ ಬೇಡ, ಡಬಲ್ ಆಕ್ಟಿಂಗ್ ಬೇಡ. ಅವಾಗ ಒಂದು ಹೇಳೋದು, ಇವಾಗ ಒಂದು ಹೇಳೋದು, ಅದು ಬೇಡ. ಡಬಲ್ ಆಕ್ಟಿಂಗ್ ಬೇಡ. ಒಂದು ಅವಾಗೂ ಅದನ್ನೇ ಹೇಳ್ಬೇಕಾಗಿತ್ತು, ಎರಡು ಮುಖಗಳು ಅಂತೇಳಿ ಅಲ್ಲ, ಸ್ಪ್ಲಿಟ್ ಅದೇನೋ ಹೇಳ್ತಾರಲ್ಲ ಒಂದು ಪಿಕ್ಚರ್, ಸ್ಪ್ಲಿಟ್ ಪರ್ಸನಾಲಿಟಿ, ಹಂಗ ಬೇಡ. ಅವತ್ತು ಅದನ್ನ ಹೇಳಿದ್ರು, ನೀವ್ ಹೆಂಗ್ ಮಾಡ್ತೀರಾ, ಮೂಗುಗ್ ತುಪ್ಪ ಯಾಕೆ ಸವರ್ತೀರಾ ಅವಾಗ ಹೇಳಿದವರು. ಇವಾಗ ಹೇಳ್ತಾ ಇದಾರೆ ರಿಸರ್ವೇಶನ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತೇಳಿ. ಅವಾಗ ನಾವು ಮಾಡಿದಿರಿ, ಜಾಸ್ತಿ ಮಾಡಿದ್ಕೆ ನಮ್ಗೆ ಹೇಳಿದ್ದು ತುಪ್ಪ ಸವರಿದ್ದೀರಾ ಅಂತ. ನೀವಾಗ ಏನ್ ಸವರ್ತಾ ಇದ್ದೀರಾ? ಈಗೇನ್ ಸವರ್ತಾ ಇದ್ದೀರಾ? ನಾನು ಮೊದಲೇ ಹೇಳ್ತೀನಿ, 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದೆ. ಆ ಸಲಹೆ ಕೊಟ್ಟಿದ್ದೆ. ನಮಗೆ ಎಸ್ಸಿಗಳಿಗೆ ನ್ಯಾಯ ಕೊಡಿ. ಇಂದಿರಾ ಸಹಾನಿ ಕೇಸ್ನಲ್ಲಿ ಇದು ಊಹಿತ ಆಗಲ್ಲ, ಅದಕ್ಕೋಸ್ಕರ 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿದೆ. ಅಯ್ಯೋಲೆ ಅವರೇ, ಒಬ್ಬನೇ ಇವನ್ನೆಲ್ಲ ಇಲ್ಲ ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರಿಗೆ ನ್ಯಾಯ ಕೊಡಿ. ಸಭಾಧ್ಯಕ್ಷೆ,
ನ್ಯಾಯ ಕೊಡಿ. ನಾವೇನು ನೋಡಿ ನಾವು ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಾರೆ ಅವರು ಮುಖ್ಯಮಂತ್ರಿ ಮತ್ತೆ ಕೊಡ್ತೇವೆ ಎಲ್ಲ ಸೀನಿಯರ್ಸ್ ಪರಿಸ್ಥಿತಿ ಜಾತಿ ಅವ್ರಿಗೆ 15 ಇದ್ದದ್ದು 17 ಮಾಡಿರು. ಪರಿಸ್ಥಿತಿ ಪಂಗಡದವರಿಗೆ 3 ಇದ್ದದ್ದು 7 ಮಾಡಿ ಅದನ್ನ ಮಾಧುಸ್ವಾಮಿ ಅವರ ಒಂದು ಕಮಿಟಿ ಮಾಡಿ ಅದನ್ನ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಅಷ್ಟ್ರಾಗ ಇಲೆಕ್ಷನ್ ಬತ್ತು, ಅದು ಇಂಪ್ಲಿಮೆಂಟ್ ಆಗಿ ಬರಲಿಲ್ಲ. ಆದ್ರೆ ಈಗಿನ ಸರ್ಕಾರದವರ ಅವರು ಕಾಂಗ್ರೆಸ್ ಪ್ರಣಾಳಿಕೆ ಒಳಗ ಏನ್ ಹೇಳ್ರು, ಅವು ಬಿಜೆಪಿ ಅವ್ರ ಕೈಲಿ ಮಾಡಕ್ಕಾಗಂಗಿಲ್ಲ, ನಾವು ಅಧಿಕಾರಕ್ಕೆ ಬಂದೀವಿ ಅಂದ್ರೆ ನಾವು ತಕ್ಷಣ ಮಾಡಿಕೊಡ್ತೇವೆ ಅಂತ ಪ್ರಣಾಳಿಕೆ ಆಗೈತಿರ ಅವ್ರು. ಅವ್ರ 101 ಜಾತಿ ಹೋಟೆಲ್ ಹಾಕ್ಸ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದ್ರು. ಅವ್ರು ಬಂದ ಬಳಿಕ ಅವ್ರು ತಕ್ಷಣ ಅದನ್ನ ಈ ಒಳ ಮೀಸಲಾತಿ ಜಾರಿಗೆ ತರಬೇಕಾಗಿತ್ತು. 2.5 ವರ್ಷ ಹಿಡಿದು ಸರ. ಈಗ ಯಾಕಾಗತ್ತ ಅವ್ರ ಬೊಮ್ಮಾಯಿ ಅವ್ರು ತಂದದಕ್ಕೆ ಈಗ ಒಪ್ಕೊಂಡು ಅವ್ರಿಗೆ ತಂದಾರಲ್ಲ, ಅದಕ್ಕೆ ಅವ್ರಿಗೆ ನಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ವೆರಿ ಗುಡ್. ಕೃಷ್ಣ ನಾಯಕ್ ಸರ್ ಗಪ್ರಿ, ಒಂದೇ ಮಿನಿಟ್ ಗಪ್ರಿ ಮುಂದೆ ಸರ್ ಗಿವಿಂಗ್ ಯು ಸರ್ ಜೂನ್ ಕೊಡ್ತೇನೆ ನಾನು ಸರ್. ವಾದ ಅಧಿವೇಶನದಾಗ ಇದೇ ಚಳಿಗಾಲ ವಾದ ಅಧಿವೇಶನದಾಗ ನಾವು ಮಾದಿಗ ಸಮಾಜ ಮತ್ತು ಒಳ ಮೀಸಲಾತಿ ಅವರು ದೊಡ್ಡ ಪ್ರಮಾಣ ಇಲ್ಲಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಮಾದೇವಪ್ಪ ಸಾಹೇಬರು ಬಂದಿದ್ರು, ಅಲ್ಲಿ ಮುನಿಯಪ್ಪ ಸಾಹೇಬರು ಬಂದರು, ತಿಮ್ಮಾಪುರ ಸಾಹೇಬರು ಬಂದರು, ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ರು. ಆಗ ಎಲ್ಲಾ ಸ್ವಾಮೀಜಿಗಳು ಅಲ್ಲಿ ವೇದಿಕೆ ಮೇಲೆ ಇದ್ರು. ಅವರೆಲ್ಲರೂ ವೇದಿಕೆ ಮೇಲೆ ಇದ್ದು ಏನ್ ಭರವಸೆ ಕೊಟ್ಟರು, ನಾವು 3 ತಿಂಗಳದಾಗ ನಾವು ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತೇಳಿ ಅಲ್ಲಿ ಮಾದೇವ ಸಾಹೇಬ್ರು ಹೇಳಿ ಬಂದ್ರು. ಬಂದ ಬಳಕನೂ ಆಗ್ಲಿಲ್ಲ. ಮುಂದ ನಂತರ ಏನ್ ಮಾಡ್ರು, ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡಿದ್ರು. ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಅದು ನೆನಗಿದ್ ಬಿತ್ತು. 1 ಆಗಸ್ಟ್ 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ ಅಂತೇಳಿ ಅಂದ. ಆದ್ರೂ ಸದ್ಯಕ್ಕೆ ಅವ್ರು ಮಾಡ್ಲಿಲ್ಲ. ನಾವ ಏನ್ ಮಾಡ್ಬೇಕು ಅಲ್ಲ ಸರ, ಈಗ ಮೊನ್ನೆ ಬಿಲ್ ಬಗ್ಗೆ 1/8/2025 ಮತ್ತೆ ನಾವು ದೊಡ್ಡ ಪ್ರಮಾಣ ಎಲ್ಲಾ 31 ಜಿಲ್ಲಾದಾಗ ಮಾದಿಗೆ ಮತ್ತು ಉಪಜಾತಿ ಅವ್ರು ಮತ್ತೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿ 1 ತಾರೀಕು ಮಾಡಿದ ಬಳಿಕ 4 ತಾರೀಕಿಗೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟರು. ಕೊಟ್ಟ ಬಳಿಕ ಅದನ್ನ ಕ್ಯಾಬಿನೆಟ್ ತಂದ್ರು, ಜಾರಿಗೆ ತಂದ್ರು. ಎಡಗೈದವ್ರಿಗೆ 6, ಬಲಗೈದವ್ರಿಗೆ 6, ಲಂಬಾಣಿ ಭೂವಿ ಮತ್ತು ಅಲ್ಮಾರಿ ಅವ್ರಿಗೆ 5 ಅಂತೇಳಿ ಜಾರಿಗೆ ತಂದ್ರು. ಆದ್ರೆ ಅದು ಅಲ್ಮಾರಿ ಅವರು ಅದನ್ನ ಕೂಡ್ಸಿ ಕೂಡಲೇ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹೋದ ಬಳಿಕ ಇಲ್ಲಿ ತಕಾರ ಹಂಗ ನೆನಗುದಿಗೆ ಬಿತ್ತು ಸರ್. ಅದಕ್ಕೆ ಇವತ್ತಿಗೆ ಈಗ ತಂದಾರಲ್ಲ ಬಿಲ್, ನಾ ಬಿಲ್ ಸ್ವಾಗತ ಮಾಡ್ತೇನೆ. ಅದ್ರಾಗ ಏನು ಒಂದು ಬಿಟ್ಟಿದಾರಂದ್ರ ಮುಂಬಡ್ತಿ ಮತ್ತು ಬ್ಯಾಕ್ಲಾಗ್ ಕೈ ಬಿಟ್ಟಾರ ಸರ್. ಅದನ್ನ ಈ ಬಿಲ್ದಾಗ ತಗೋಬೇಕಂದ್ರೆ ನಾವು ತಗೋಲಿಲ್ಲ ಅಂದ್ರೆ ನಾವು ವಿರುದ್ಧ ಮಾಡೋ ಸರ ನಾ ಧರಣಿ ಕೊಂಡ. ತೆಲಂಗಾಣದಾಗ ಆಂಧ್ರದಾಗ ಈಗಾಗಲೇ ಜಾರಿಗೆ ತಂದಾರ ಸರ್ ಬ್ಯಾಕ್ಲಾಗ್ ಮತ್ತು ಮುಂಬಡ್ತಿ. ಅದಕ್ಕೆ ತಾವು ಕೂಡ ನೀವು 101 ಜಾತಿ ಎಲ್ಲ ಸಮುದಾಯದವರ ಮೇಲೆ ನಿಮ್ ಕಳಕಳಿ ಇತ್ತಂದ್ರೆ ಈ ಬಿಲ್ದಾಗ ಅದನ್ನ ಬಡ್ತಿ ಸೇರ್ಸ್ಬೇಕು ಸರ್. ಆಯ್ತು, ಸೇರ್ಸಲಿಲ್ಲ ಅಂದ್ರೆ ನಾವು ಈ ಬಿಲ್ಗೆ ವಿರೋಧ ಮಾಡೋಣ. ಸಲಹೆ ಕೊಟ್ಟಿದ್ದೀರಿ. ಕೃಷ್ಣ ನಾಯಕ್ ಧನ್ಯವಾದಗಳು. ನಾವೇನ್ ಮಾತಾಡಬಾರ್ದು ಸರ್, ಕೊಡ್ತಾ ಮುದ್ದೆ ಮಾಡಿ ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ ಬೇಡ ಮಾತಾಡೋದು ನೀವೆಲ್ಲ ಪ್ರತಿ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ಬರ್ಬೇಕು, ಮಾತಾಡ್ಬೇಕು, ಹೋಗ್ಬೇಕು. ಅವಕಾಶ ಕೂತ್ಕೊಳ್ಳಿ, ಸ್ವಲ್ಪ ಕೊಡುವ ಸರ್. ಆಯ್ತು, ಮಾತಾಡಿ ಮುಗಿಸಿ. ಅಧ್ಯಕ್ಷರೇ, ಬಿಜೆಪಿ ಸರ್ಕಾರದಾಗ 15ರಿಂದ 17 SC ಅವರಿಗೆ ಮತ್ತೆ 3ರಿಂದ 7 ST ಅವರಿಗೆ ಮಾಡಿದ್ದು ಗೊತ್ತೇ ಇತ್ತು. ಈಗ ಅಧ್ಯಕ್ಷರೇ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಅವರಿಗೆ 4 ಎಡಗೈ ಸಮಾಜದವರಿಗೆ 6, ಬಲಗೈ ಸಮಾಜದವರಿಗೆ 5 ಮತ್ತು ಇತರರಿಗೆ 1 ಅಂತೇಳಿ ಮಾಡಿದ್ರು. ಮಾಡಿದ ಮೇಲೆ ಚುನಾವಣೆಗೆ ಹೋಗಿದ್ವಿ. ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮಾಜದವರು ಯಾವ ರೀತಿ ಬಿಜೆಪಿ ಪಕ್ಷದವ್ರನ್ನ ವಿರೋಧ ಮಾಡಿದ್ರು ಅಂತೇಳಿ ಗೊತ್ತು ಇದೆ ಅಧ್ಯಕ್ಷರೇ. ಜೊತೆಯಲ್ಲಿ ಸದಾಶಿವ ಆಯೋಗದಾಗ ಈ ಹಿಂದೆ